ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರಾಧ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಮೈಸೂರು ಟು ಬ್ಯಾಂಗ್ಳೂರು ಟ್ರಿಪ್ಪು. ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾಯಿದ್ವಿ ಮಮ್ಮಿ ಮನೆಗೆ. ಅಲ್ಲಿದು ಸಾಯಿಬಾಬಾ ಟೆಂಪಲ್. ಸುಮ್ಮನೆ ಒಂದು ವಾಕು, ತರ್ಸ್ಡೇ ಲೈಟಿಂಗ್ ಎಲ್ಲ ಇತ್ತಲ್ಲ, ಸೊ ಮಕ್ಕಳಿಗೆ ತೋರಿಸೋಣ ಅಂತ ಕರ್ಕೊಂಡು ಹೋಗಿದ್ದೆ. ಒಂದಿವಿ ನಾನು ದೇವಸ್ಥಾನ ಹತ್ರ ನಿಂತಿದ್ದು ನಿಮಗೆಲ್ಲ ದರ್ಶನ ಮಾಡಿಸ್ತಿದ್ದೀನಿ, ನೋಡ್ಬೋದು. ಅಲ್ಲಿ ಇದು ಸಾಯಿಬಾಬಾ ಟೆಂಪಲ್, ತಾಮ್ಲೂರು. ಇದು ನಾವು ರೈಲ್ವೆ ಸ್ಟೇಷನ್ಗೆ ಹೋದಾಗ ಇಬ್ಬರು ನೋಡಿ ಹೇಗೆ ಟ್ರಾಲಿ ಮೇಲೆ ಇದು ಮೇಲೆ ಕೂತ್ಕೊಂಡು ಹೋಗ್ತಿದ್ದಾರೆ ರೈಲ್ವೆ ಸ್ಟೇಷನಲ್ಲಿ. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್. ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನಿಂದ ನಾವೀಗ ಗುಲ್ಬರ್ಗ ಹೋಗ್ತಿದ್ದೀವಿ. ಅಲ್ಲಿ ನನ್ನ ಪಿಕ್ ಮಾಡೋಕ್ಕೆ ನಮ್ಮ ಡ್ಯಾಡಿ ಫ್ರೆಂಡೇ ಬಂದಿದ್ದರು, ಪೊಲೀಸವರು ಅಂಕಲು. ಇದು ಗುಲ್ಬರ್ಗ ರೈಲ್ವೆ ಸ್ಟೇಷನ್. ಅಲ್ಲೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲಿಂದ ಅಂಕಲ್ ಬಂದು ಊಟಕ್ಕೆ ಹೋಗಿದ್ವಿ ಮಧ್ಯಾಹ್ನ. ಆ್ಯಂಡ್ ದೆನ್ ಸಂಜೆ ಅಲ್ಲಿಂದ ನಾವು ಚೌಟ್ರಿ ಹತ್ರ ಹೋಗಿದ್ವಿ. ಹುಡುಗ ಹುಡುಗಿಗೆ ಇವತ್ತು ಹಲ್ದಿ ಶಾಸ್ತ್ರ ಇತ್ತು ಅಂತ ಹುಡುಗನೇ ಬರೋಕ್ಕೆ 9:30 ಆಗೋಯ್ತು. ಅಲ್ಲಿ ತನಕ ಹುಡುಗಿ ಬಂದು ಆಲ್ರೆಡಿ ಚೌಟ್ರಿಯಲ್ಲಿ ವೆಯ್ಟ್ ಮಾಡ್ತಿದ್ರು. ಹುಡುಗ ಬಂದ ಮೇಲೆ ಹಲ್ದಿ ಶಾಸ್ತ್ರ ಸ್ಟಾರ್ಟ್ ಮಾಡಿ ಬೇಕಿದೆಲ್ಲ ಫಂಕ್ಷನ್ ಆಗಿ ಅಷ್ಟೊತ್ತಿಗೆ ನಾವೆಲ್ಲ ಅಲ್ಲಿ ಒಂದು ಮಠದ ದೇವಸ್ಥಾನ, ಅಲ್ಲಿ ಸ್ಕೂಲ್ ಇತ್ತು, ಸೊ ಅಲ್ಲಿ ಹೋಗಿ ನೋಡ್ಕೊಂಡು ಬಂದ್ವಿ. ಪಟಾಕಿ ಎಲ್ಲ ಹೊಡೆದು ಹುಡುಗನ್ನ ವೆಲ್ಕಮ್ ಮಾಡಿದ್ರು. ನನ್ನ ಮಕ್ಕಳು ಅದಕ್ಕೆ ಡ್ಯಾನ್ಸ್ ಆಡ್ತಾ ಕೂತಿದ್ರು. ಅಲ್ಲಿ ನೋಡಿ ಹೇಗೆ ಕುಣಿತಾ ಕೂತಿದ್ದಾರೆ ಇಬ್ಬರು ಅಕ್ಕ ತಂಗಿರು. ಇದೇ ಹುಡುಗ ಕುದುರೆ ಮೇಲೆ ಬರ್ತಿದ್ದಾನೆ, ಫುಲ್ ಡಿಜೆ ನೋಡಿ. ಹುಡುಗ ಇದು ಹಲ್ದಿ ಶಾಸ್ತ್ರಕ್ಕೆ ಸೆಟಪ್ ಮಾಡಿದ್ದು ಚೌಟ್ರಿ ನೋಡ್ಬೋದು. ಫುಲ್ ಚೆನ್ನಾಗಿ ನನ್ನ ತಂಗಿಗೆ, ನನ್ನ ಚಿಕ್ಕ ಮಗಳು, ತಂಗಿ ಫೋಟೋಸ್ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡ್ವಿ ಚೌಟ್ರಿಯಲ್ಲಿ. ಅದು ನಮ್ಮಲ್ಲಿ ನೋಡಿ ಹೀಗೆಲ್ಲ ತೆಗೆಸ್ಕೊಂಡಿದ್ದಾರೆ ಫೋಟೋ. ಒಂದು ಫೋಟೋ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಇದು ಹುಡುಗಿ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ವಿ ಹಲ್ದಿ ಶಾಸ್ತ್ರಕ್ಕೆ ಮುಂಚೆ. ಈಗ ಶಾಸ್ತ್ರ ಶುರು ಆಗಿದೆ, ನೋಡ್ತಿರ್ಬೋದು. ಹುಡುಗ ಹುಡುಗಿಗೆ ಎಲ್ಲ ಅರ್ಶಿನ ಹಚ್ಚಿ ಆಶೀರ್ವಾದ ಮಾಡ್ತಾರೆ. ಊಟ ಚೆನ್ನಾಗಿತ್ತು, ರೋಟಿ ಪಲ್ಯ ಎಲ್ಲ. ಆಫ್ಟರ್ ದಟ್ ಇವರಿಬ್ಬರು ಹಲ್ದಿ ಶಾಸ್ತ್ರದ ತಾವರೆಲ್ಲಿ ಕೂತ್ಕೊಂಡು ಆಟ ಆಡ್ತಾಯಿದ್ದಾರೆ. ಈಗ ಹುಡುಗನೆಲ್ಲ ರೌಂಡ್ ಕರ್ಕೊಂಡು ಹೋಗ್ತಾಯಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಗುಲ್ಬರ್ಗದ ಫುಲ್ಲು ವಿಡಿಯೋ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.